ಬಸವನಪ್ಪ ಹುಟ್ಟಿದ ನೋಡ ಬಸವನ ಬಾಗೇವಾಡಿ ಅಲ್ವೇ ಅಲ್ಲ. ಅವರು ಎಲ್ಲಿ ಜನಿಸಿರೋದು ನಾ ಹೇಳ್ತೀನಿ. ಬ್ಲಾಗ್ ಹೇಳ್ತಾನೆ ನೋಡಿ. ಎಲ್ಲರಿಗೂ ನಮಸ್ಕಾರ, ಶೇರ್ ಮಾಡಿ ಡಬಲ್ ನಮಸ್ಕಾರ. ನಾನು ನಿಮ್ ಬ್ಲಾಗ್. ಇವತ್ತು ನಾ ಬಂದಿದ್ದೆ ಇಂಗ್ಲೇಶ್ವರ ಎಂಬ ಗ್ರಾಮದಲ್ಲಿ. ಬಸವೇಶ್ವರ ತಾಯಿಯ ತಗೊಂಡಿದೆ ನೋಡ್ರಿ ಇಂಗ್ಲೇಶ್ವರ. ಬಸವೇಶ್ವರರು ನಿಜವಾದ ಹುಟ್ಟಿದ ಊರು ಇಂಗ್ಲೇಶ್ವರ. ಆತ ಅವರು ಬೆಳೆದಿದ್ದು ಮಾತ್ರ ಬಸವನ ಬಾಗೇವಾಡಿಯಲ್ಲಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ ಮಗನಾಗಿ 1105ರಲ್ಲಿ ಜನಿಸಿದರು. ಗೈಸ್ ನೀವೇ ನೋಡಕತ್ತಿರಲ್ಲ, ಕೈಯಲ್ಲಿ ಇದ್ದ ಮಗುವೇ ಬಸವೇಶ್ವರರು. ಆ ಮಗುವನ್ನು ಹೊತ್ತುಕೊಂಡು ನಿಂತಿರುವ ತಾಯಿ ಮಾದಲಾಂಬಿಕೆ. ಬಸವೇಶ್ವರ ತಾಯಿ ಅವರು. ತಾಯಿಯ ಪಕ್ಕದಲ್ಲಿ ನಿಂತಿರುವ ಹೆಣ್ಣು ಮಗಳು ಬಸವೇಶ್ವರ ಸಹೋದರಿ ಅಕ್ಕ ನಾಗಮ್ಮ. ನೋಡ್ರಿ ಗೈಸ್, ಅವರು ಈ ಊರಲ್ಲಿ ಅಕ್ಕ ನಾಗಮ್ಮ ಗುಡಿ ಇದೆ, ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಬಸವೇಶ್ವರರು ಹುಟ್ಟಿದ ನಿಜವಾದ ಊರು ಇಂಗ್ಲೇಶ್ವರ. ಅವರ ತಾಯಿ ತವರು ಮನೆ ಇದೆ ನೋಡ್ರಿ. ಈ ಊರಿನಲ್ಲಿ ಹಾಲು ಬಾವಿ ಇದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಈ ಬಾವಿ ಇತಿಹಾಸ ಈ ಅಣ್ಣನಿಗೆ ಗೊತ್ತಿದೆ ಅಂತ ಕೇಳೋಣ ಬನ್ನಿ. ಇದ್ರ ಹೆಸರು ಹಾಲುಬಾವಿ ಅಂತ ಹೇಳಿ. ಬಸವಣ್ಣವರು ತನ್ನ ತಾಯಿ ಜೋಡಿ ಜಗಳ ಆದಾಗ ಬಸವಣ್ಣವರು ಬಾಗೇವಾಡಿಗೆ ಹೋಗುವಾಗ ಅವಾಗ ತಾಯಿ ಹೇಳ್ತಾಳೆ, 9 ತಿಂಗಳು ಹಾಲು ಕುಡಿಸಿದ್ದು ನಿನಗೆ ಅದು ನನಗೆ ಕೊಡು ಅಂತ ವಾಪಸ್ ಹೇಳಿದಾಗ ಆಗ ಬಸವಣ್ಣವರು ಒಸಡಿಯಲ್ಲಿ ಇಟ್ಕೊಂಡಿರ್ತಾರಂತೆ 9 ತಿಂಗಳು ಹಾಲು ಕುಡಿದಿದ್ದಲ್ಲ. ಅದನ್ನ ಹೋಗುವಾಗ ಅದನ್ನ ಇಲ್ಲಿ ಅವರು ಅದನ್ನ ವಾಂತಿ ಮಾಡ್ಕೋತಾರೆ. ಅದೇ ಕಾರಣಕ್ಕಾಗಿ ಇದಕ್ಕೆ ಹಾಲುಬಾವಿ ಅಂತ ಹೆಸರು ಬಂತು. ಇದು ಇಂಗ್ಲೇಶ್ವರ ಗ್ರಾಮದಲ್ಲಿ ಇದೆ. ಇದೇ ನೋಡ್ರಿ ಹಾಲುಬಾವಿ. ನಮ್ಮ ಜನ ಪ್ಲಾಸ್ಟಿಕ್ ಕೂದು ಹೊಲಸು ಮಾಡ್ಬಿಟ್ಟಾರಿ. ಮೇಲೆ ಮಾತ್ರ ಹೊಲಸು ನೀರು ಕಾಣ್ತೈತಿ, ಒಳಗೆ ಮಾತ್ರ ಶುದ್ಧವಾದ ನೀರು ಇದಾವ್ರಿ. ಇದು ಹಾಲುಬಾವಿ ಇತಿಹಾಸ ನೋಡ್ರಿ. ಮುಂದಿನ ಬ್ಲಾಗ್ ದಲ್ಲಿ ತೋರಿಸುತ್ತೇನೆ ಅಕ್ಕ ನಾಗಮ್ಮನ ಗುಹೆ ಬಗ್ಗೆ. ಪಾರ್ಟ್ 2 ಅಂತ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್.